ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಭಾವಿಕಾ. ನಾಲೆಡ್ಜ್ ಟ್ರಾನ್ಸ್ಮಿಷನ್ ಸೆಂಟರಿಂದ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನಮ್ಮ ಪ್ರಾಡಕ್ಟ್ CoQ ಎನರ್ಜೈಸರ್ ಬಗ್ಗೆ ಮಾತನಾಡೋಣ. ಸೊ CoQ ಎನರ್ಜೈಸರ್ ನಮ್ಮದು ಒಂದು ಸ್ಪೆಷಲ್ ಪ್ರಾಡಕ್ಟ್ ಅಂತ ನಾವು ಹೇಳ್ಬಹುದು. ಬಿಕಾಸ್ ಈ ಪ್ರಾಡಕ್ಟ್ ನಮ್ಮ ಜೊತೆ ಎಷ್ಟೋ ವರ್ಷದಿಂದ ನಮ್ಮ ಜೊತೆಲೇ ಇದೆ. ಇವಾಗ ಸಹ ನಾವು ಈ ಪ್ರಾಡಕ್ಟನ್ನ ನಾವೆಲ್ಲರಿಗೂ ಕೊಡ್ತಾ ಇದ್ದೀವಿ. ಅದಕ್ಕಾಗಿ ನಾನು ನಿಮಗೆ ಇವತ್ತು ನಾವು ನಮ್ಮ ಸ್ಪೆಷಲ್ ಪ್ರಾಡಕ್ಟ್ CoQ ಎನರ್ಜೈಸರ್ ಬಗ್ಗೆ ಮಾತನಾಡ್ತೀನಿ. ಇದು ಯಾವ ರೀತಿಯಲ್ಲಿ ನಮ್ಮ ಬಾಡಿಗೆ ಯಾವ ರೀತಿಯಲ್ಲಿ ರಿಸಲ್ಟ್ ಕೊಡುತ್ತೆ ಅಂತ ನಾವು ನೋಡೋಣ. ಸೊ ಪ್ರತಿ ಕ್ಷಣ ನಿಮಗೆ ಹೇಳಿದಂತೆ ಇವತ್ತು ಸಹ ನಾನು ಹೇಳ್ತೀನಿ, ಈ ಪ್ರಾಡಕ್ಟ್ ಬಗ್ಗೆ ಮಾತನಾಡುವ ಮುಂಚೆ ಇದು ನಮ್ಮ ಪ್ರಾಡಕ್ಟ್ ಇದಾಗಿದೆ, ಅಂದರೆ ಕಾಪಿರೈಟ್ ವೈಲೇಷನ್ ಅಂಡ್ ರೆಗ್ಯುಲೇಟ್ ಆಗಿದೆ. ಸೊ ನೀವು ಶೇರ್ ಮಾಡುವಾಗ ಅಪ್ಲೋಡ್ ಮಾಡುವಾಗ ನಿಮ್ಮ ಪೇಜಲ್ಲಿ ಇದನ್ನು ನೀವು ಒರಿಜಿನಲ್ ಫಾರ್ಮಲ್ಲೇ ಮಾಡಬೇಕು, ಇಲ್ಲಾಂದರೆ ಯು ವಿಲ್ ಗೆಟ್ ಇನ್ ಟು ಅನ್ನೆಸೆಸರಿ ಟ್ರಬಲ್. ಸೊ ನಾನು ಹೇಳಿದಂಗೆ ಇವತ್ತು ನಮ್ಮ ಪ್ರಾಡಕ್ಟ್ CoQ ಎನರ್ಜೈಸರ್ ಬಗ್ಗೆ ಮಾತನಾಡೋಣ. ಸೊ CoQ ಎನರ್ಜೈಸರಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ CoQ ಅಂತ ನಾವು ಕೋಎನ್ಝೈಮ್ Q10 ಅಂತ ನಾವು ಅದನ್ನು ಕರೆಯುತ್ತೇವೆ. ಸೊ CoQ ಎನರ್ಜೈಸರಲ್ಲಿ ಸಿಗುವಂತಹ ನ್ಯೂಟ್ರಿಯೆಂಟ್, ವೆರಿ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ ಈಸ್ ಕೋಎನ್ಝೈಮ್ Q10. ಸೊ ಈ ಕೋಎನ್ಝೈಮ್ Q10 ಅಂದರೆ ಏನು? ಸೊ ಈ ಕೋಎನ್ಝೈಮ್ Q10 ಇಸ್ ಸಮಥಿಂಗ್ ಸಿಮಿಲರ್ ಟು ವೈಟಮಿನ್ಸ್. ಅಂದರೆ ನಮ್ಮ ಸೆಲ್ಲಲ್ಲಿ ಎವ್ರಿ ಸೆಲ್ ಆ್ಯಸ್ ದಿಸ್ ಕೋಎನ್ಝೈಮ್ Q10 ಪ್ರೆಸೆಂಟ್ ಇನ್ ದೆಮ್. ಸೊ ಈ ಕೋಎನ್ಝೈಮ್ Q10 ಎಲ್ಲ ನಮ್ಮ ಬಾಡಿಲಿ ಆಲ್ಮೋಸ್ಟ್ 50 to 70 ಟ್ರಿಲಿಯನ್ ಸೆಲ್ಸ್ ಇದೆ. ಸೊ ಈ 50 to 70 ಟ್ರಿಲಿಯನ್ ಸೆಲ್ಸ್ಗೆ ರೆಗ್ಯುಲೇಟ್ ಆಗಬೇಕಂದ್ರೆ, ನಾರ್ಮಲ್ ಆಗಿ ಫಂಕ್ಷನ್ ಆಗಬೇಕಂದ್ರೆ ಅದಕ್ಕೆ ಎನರ್ಜಿ ಬೇಕು. ಎನರ್ಜಿ ಯಾವ ರೀತಿಯಲ್ಲಿ ಸಿಗುತ್ತೆ ಅದಕ್ಕೆ? ಇಟ್ ಗೆಟ್ಸ್ ಇಟ್ ಇನ್ ದ ಫಾರ್ಮ್ ಆಫ್ ಕೋಎನ್ಝೈಮ್ Q10. ಸೊ ನಮ್ಮ ಬಾಡಿಲಿ ಇರುವ ಪ್ರತಿ ಸೆಲ್ಲುಗೆ ಕೋಎನ್ಝೈಮ್ Q10 ಎನರ್ಜಿ ರೀತಿಯಲ್ಲಿ ಅದಕ್ಕೆ ಪವರ್ ಕೊಡುತ್ತೆ, ಸೊ ದ್ಯಾಟ್ ಇಟ್ ಕ್ಯಾನ್ ರೆಗ್ಯುಲರ್ಲಿ ಫಂಕ್ಷನ್ ಇಟ್ ಸೆಲ್ಫ್ ಅಂತಂದರೆ ಸ್ಟೋರೇಜ್ಗಾಗಲಿ ಇದು ಎನರ್ಜಿ ಪ್ರೊಡಕ್ಷನ್ಗೂ ಸಹ ಕೋಎನ್ಝೈಮ್ Q10 ಯೂಸ್ ಮಾಡ್ತಾರೆ. ಸೊ ಇದು ಇನ್ ದ ಇಯರ್ ಆಫ್ 1957 ಇದು ಈ ಕೋಎನ್ಝೈಮ್ Q10 ಬಗ್ಗೆ ಕಂಡಿಡ್ದಿದ್ದಾರೆ. ಸೊ ಆವಾಗಿಂದ ಎಷ್ಟೋ ಸೈಂಟಿಸ್ಟ್ಗಳು ಎಷ್ಟೋ ರಿಸರ್ಚಲ್ಲಿ ಓದೋರು ಇದನ್ನು ಅಷ್ಟು ಕಾನ್ಸಂಟ್ರೇಟ್ ಆಗಿ ನೋಡಿದ್ದಾರೆ. ಅಂದರೆ ಕೋಎನ್ಝೈಮ್ Q10 ಬೆನಿಫಿಟ್ಸ್ ಏನು, ಯಾವ ರೀತಿಯಲ್ಲಿ ನಮ್ಮ ಬಾಡಿಗೆ ನೆಸೆಸರಿ ಇದೆ ಅಂತ ಎಷ್ಟೋ ಸೈಂಟಿಸ್ಟ್ಗಳು ರಿಸರ್ಚ್ ಮಾಡಿದ್ದಾರೆ. ಅದರಲ್ಲಿ ಇವು ವೆರಿ ಪಾಪ್ಯುಲರ್ ಸೈಂಟಿಸ್ಟ್, ಇವರು ರಿಸಲ್ಟ್ ಬಂದಿರುವಂತಹ ಕೋಎನ್ಝೈಮ್ Q10 ಬಗ್ಗೆ ಮಾತನಾಡಿ ಇಡೀ ವರ್ಲ್ಡ್ಗೆ ಎಷ್ಟೋ ಒಂದು ರಿಸರ್ಚ್ ಮತ್ತು ರಿಸಲ್ಟ್ ಕೊಟ್ಟಿದ್ದಾರೆ. ಸೊ ಈ ಡಾಕ್ಟರ್ ಫಾಲ್ಕಸ್ ಕಾಲ್ಸ್ ಇಟ್ ದ ಎಸೆನ್ಷಿಯಲ್ ಬಯೋನ್ಯೂಟ್ರಿಯೆಂಟ್. ಎಸೆನ್ಷಿಯಲ್ ಬಯೋನ್ಯೂಟ್ರಿಯೆಂಟ್ ಯಾಕೆ? ಬಿಕಾಸ್ ನಮ್ಮ ಸೆಲ್ಸ್ಗೆ ಈ ನ್ಯೂಟ್ರಿಯೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೆಲ್ಸ್ ಪ್ರತಿ ಕ್ಷಣ ಪ್ರತಿ ಟೈಮ್ ಸರಿಯಾಗಿ ಫಂಕ್ಷನ್ ಮಾಡಲಿಕ್ಕೆ ಕೋಎನ್ಝೈಮ್ Q10 ನೆಸೆಸರಿ ಇರುತ್ತೆ. ಡಾಕ್ಟರ್ ಎಮಿಲಿ ಬ್ರಿಸ್ನಾಕರ್ ಕಾಲ್ಡ್ ಇಟ್ ಅ ಮಿರಾಕಲ್ ನ್ಯೂಟ್ರಿಯೆಂಟ್. ಎಸ್, ಇದನ್ನು ಮಿರಾಕಲ್ ನ್ಯೂಟ್ರಿಯೆಂಟ್ ಅಂತ ಸಹ ಕರೆದಿದ್ದಾರೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್. ಅದಕ್ಕಾಗಿ ಈ ಸೈಂಟಿಸ್ಟ್ಗಳು ದೀಸ್ ಆರ್ ಒನ್ ಆಫ್ ದ ಬೆಸ್ಟ್ ಸೈಂಟಿಸ್ಟ್. ಶಿ ಇನ್ಫ್ಯಾಕ್ಟ್ ರೋಟ್ ಅ ಬುಕ್ ಆನ್ ದಿಸ್ ಮಿರಾಕಲ್ ನ್ಯೂಟ್ರಿಯೆಂಟ್. ನೀವು ಈ ಬುಕ್ನ ಹೋಗಿ ಓದಬೇಕು, ಬಿಕಾಸ್ ಶಿ ಇಸ್ ಕಾಲ್ಡ್ ಇಟ್ ಅ ಮಿರಾಕಲ್ ನ್ಯೂಟ್ರಿಯೆಂಟ್. ಅವ್ರ ಬುಕ್ಕಲ್ಲಿ ಸಹ ಇಟ್ಸ್ ರಿಟನ್ ಇನ್ ವಾಟ್ ವೇ ನಮ್ಮ ಬಾಡಿಲಿ ಯಾವ ರೀತಿಯಲ್ಲಿ ಕೆಲಸ ಮಾಡಿ ಯಾವ ರೀತಿಯಲ್ಲಿ ನಮ್ಮ ಬಾಡಿಗೆ ಇದ್ರದ್ದು ಅವಶ್ಯಕತೆ ಇದೆ ಅಂತ ಅದು ಹೇಳುತ್ತೆ. ಡಾಕ್ಟರ್ ಪೀಟರ್ ಮಿಚೆಲ್ ಕಾಲ್ಡ್ ಇಟ್ ಅ ವಂಡರ್ ನ್ಯೂಟ್ರಿಯೆಂಟ್. ಮಿರಾಕಲ್ ನ್ಯೂಟ್ರಿಯೆಂಟ್ ಅಂತ ಕರೆಯುತ್ತಾರೆ, ಎಸೆನ್ಷಿಯಲ್ ಬಯೋನ್ಯೂಟ್ರಿಯೆಂಟ್ ಅಂತ ಕರೆಯುತ್ತಾರೆ. ಡಾಕ್ಟರ್ ಪೀಟರ್ ಮಿಚೆಲ್ ಅವರು ಸಹ ಇದನ್ನು ವಂಡರ್ ನ್ಯೂಟ್ರಿಯೆಂಟ್ ಅಂತ ಕರೆದಿದ್ದಾರೆ. ಇನ್ಫ್ಯಾಕ್ಟ್ ಈ ಒನ್ ನೋಬೆಲ್ ಪ್ರೈಸ್, ಅವರು ಇದಕ್ಕಾಗಿ ನೋಬೆಲ್ ಪ್ರೈಸ್ ಸಹ ಅವ್ರಿಗೆ ಸಿಗಿದೆ. ಬಿಕಾಸ್ ಅವರು ಎಷ್ಟೊಂದು
ಸ್ಟಡಿ ಮಾಡಿ ರಿಸರ್ಚ್ ಮಾಡಿ ಇದನ್ನು ಜನರಿಗೆ ಮುಂದೆ ಟು ದ ವರ್ಲ್ಡ್ ದೇ ಪ್ರೆಸೆಂಟೆಡ್ ದಿಸ್ ನ್ಯೂಟ್ರಿಯೆಂಟ್. ಸೊ ಇದನ್ನು ಅವರು ವಂಡರ್ ನ್ಯೂಟ್ರಿಯೆಂಟ್ ಅಂತ ಸಹ ಕರೆಯುತ್ತಾರೆ. ಸೊ ಕೋಎನ್ಝೈಮ್ Q10 is one of the essential bionutrient. ಇವೆಲ್ಲ ಸೈಂಟಿಸ್ಟ್ ಹೇಳ್ತಾರೆ, ಇನ್ಫ್ಯಾಕ್ಟ್ ಎಲ್ಲ ಜನರಿಗೂ ಸಹ ಎವ್ರಿಒನ್ ಶುಡ್ ನೋ ಈ ಕೋಎನ್ಝೈಮ್ Q10 ನ್ಯೂಟ್ರಿಯೆಂಟ್ is one of the essential bionutrient our body requires on day-to-day basis. ಯಾಕೆ? Because it helps in production of ATP. ನಾನು ಹೇಳಿದಂಗೆ ಎವ್ರಿ ಸೆಲ್ಸ್ ಗೆ ಸರಿಯಾಗಿ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ರಿಕ್ವೈರ್ಸ್ ಎನರ್ಜಿ. ಸೊ ಎನರ್ಜಿ ಯಾವ ರೀತಿಯಲ್ಲಿ ಸಿಗುತ್ತೋ ಇನ್ ದ ಫಾರ್ಮ್ ಆಫ್ ATP. Coenzyme Q10 gives energy, but in what form? In the form of ATP. Antioxidant role. Coenzyme Q10 does not only give us energy to the cell, it also plays an important role as an antioxidant. And ಮತ್ತೆ endothelial function. ನಮ್ಮ ಬಾಡಿಲಿ endothelial layers are usually present between blood vessels, lymphatic vessels. ಇದ್ರ ಮಧ್ಯದಲ್ಲಿ ಎಂಡೋಥೀಲಿಯಲ್ ಲೇಯರ್ ಅಂತ ಕಂಡು ಬರುತ್ತೆ. ಸೊ ಈ ಲೇಯರ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಫಂಕ್ಷನ್ ಆಗಿ ಸರಿಯಾಗಿ ರೆಗ್ಯುಲೇಟ್ ಮಾಡಲಿಕ್ಕೆ ಸಹ ಇಟ್ ಆಸ್ ಅನ್ ಇಂಪಾರ್ಟೆಂಟ್ ರೋಲ್ ಟು ಪ್ಲೇ ಅಂತ ನಾವು ಹೇಳ್ತೀವಿ. ಫಾರ್ ಎವ್ರಿ ಸೆಲ್ ಇನ್ ಆ ಬಾಡಿ the source of energy is found in the form of ATP. So ATP ಯಾವ ರೀತಿಯಲ್ಲಿ ಬರುತ್ತೆ? ಮೈಟೋಕಾಂಡ್ರಿಯಾ ನಮ್ಮ ಸೆಲ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಈ ಮೈಟೋಕಾಂಡ್ರಿಯಾ ಹೆಲ್ಪ್ಸ್ ಇನ್ ಜನರೇಟಿಂಗ್ ATP. ಸೊ ಮೈಟೋಕಾಂಡ್ರಿಯಾಗೆ ATP ಜನರೇಟ್ ಮಾಡಲಿಕ್ಕೆ ಯಾವ ನ್ಯೂಟ್ರಿಯೆಂಟ್ ಪುಷ್ ಮಾಡುತ್ತೆ? ಇಟ್ ಇಸ್ ಕೋಎನ್ಝೈಮ್ Q10. ಕೋಎನ್ಝೈಮ್ Q10 ಇಲ್ಲದಿದ್ದರೆ ಇದು ಮೈಟೋಕಾಂಡ್ರಿಯಾ ಎನರ್ಜಿ ಪ್ರೊಡಕ್ಷನ್ ಅಂದರೆ ATP ಅನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಅಸಾಧ್ಯವಾಗುತ್ತೆ. ಸೊ ಕೋಎನ್ಝೈಮ್ Q10 ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಎನರ್ಜಿ ಪ್ರೊಡಕ್ಷನ್. ಆಲ್ಸೋ ATPನ ನಾವು ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ನಾವು ಕರೆಯುತ್ತೇವೆ. ಇಟ್ ಈಸ್ ಅ ಬಯೋಕೆಮಿಕಲ್ ವೇ ಟು ಸ್ಟೋರ್ ಆ್ಯಂಡ್ ಯೂಸ್ ಎನರ್ಜಿ. ಕೇವಲ ಎನರ್ಜಿನ ಪ್ರೊಡ್ಯೂಸ್ ಮಾಡೋದಲ್ಲ, ಬಟ್ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಸ್ಟೋರಿಂಗ್ ದ ಎನರ್ಜಿ. ಸೊ ಇದು CoQ10 ಇನ್ ನಮ್ಮ ಪ್ರಾಡಕ್ಟ್ ಇದು CoQ ಎನರ್ಜೈಸರ್ಲಿ ಕಂಡು ಬರುತ್ತೆ. ಸೊ ನಾವು ಇವಾಗ ನಾನು ಕೋಎನ್ಝೈಮ್ Q10 ಬಗ್ಗೆ ಮಾತನಾಡ್ತೀನಿ, ಅದರದ್ದು ಪೊಟೆನ್ಷಿಯಲ್ ಈ ಪ್ರಾಡಕ್ಟಲ್ಲಿ ನಿಮಗೆ ಕಂಡು ಬರುತ್ತೆ. ಆಲ್ಸೋ CoQ10 ಈಸ್ ನ್ಯಾಚುರಲಿ ಪ್ರೆಸೆಂಟ್ ಇನ್ ಸ್ಮಾಲ್ ಅಮೌಂಟ್ ಇನ್ ಫುಡ್. ನಮ್ಮ ಬಾಡಿಯಲ್ಲಿ ಸಹ ಪ್ರೊಡ್ಯೂಸ್ ಆಗುತ್ತೆ. ಆಲ್ಸೋ ಅಲಾಂಗ್ ವಿತ್ ದ್ಯಾಟ್ ಇಟ್ ಈಸ್ ಆಲ್ಸೋ ಫೌಂಡ್ ಇನ್ ಸರ್ಟನ್ ಫುಡ್ ಲೈಕ್ ಹಾರ್ಟ್, ಲಿವರ್, ಕಿಡ್ನಿ, ಮೋರ್ ಆಫ್ ಆರ್ಗನ್ ಮೀಟ್. ಮತ್ತು ಸೋಯಾ ಆಯಿಲ್ ಆಗಲಿ, ಸಾರ್ಡಿನ್ಸ್ ಆಗಲಿ, ಪೀನಟ್ಸ್ ಆಗಲಿ, ಇವೆಲ್ಲಲ್ಲಿ ಸಹ CoQ ಎನರ್ಜೈಸರ್ ಕಂಡು ಬರುತ್ತೆ, ಬಟ್ ಇನ್ ಅ ವೆರಿ ಸ್ಮಾಲ್ ಅಮೌಂಟ್. ನಮ್ಮ ಬಾಡಿಗೆ ಹೌ ಮಚ್ ಇಟ್ ಈಸ್ ರಿಕ್ವೈರ್ಡ್ ಅದು ಅಷ್ಟು ನಮಗೆ ಸಿಗಲ್ಲ. ಬಟ್ ಈವನ್ ವೆನ್ ಬಾಡಿ ಪ್ರೊಡ್ಯೂಸಸ್ CoQ10, ಇವಾಗ ಅಷ್ಟೆಲ್ಲ ಮೆಟಬಾಲಿಸಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ನಾವು ಯಾವ ರೀತಿಯಲ್ಲಿ ಫುಡ್ ಹ್ಯಾಬಿಟ್ಸ್ ಇದೆ, ನಮ್ಮದು ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಇದೆ, ಅದಕ್ಕೆ ಇವನ್ ಆ ಬಾಡಿ ವಿಲ್ ಬಿಕಮ್ ಅನ್ಏಬಲ್ ಟು ಪ್ರೊಡ್ಯೂಸ್ ಗುಡ್ ಅಮೌಂಟ್ ಆಫ್ CoQ10. ಅದಕ್ಕಾಗಿ ಇಟ್ ಈಸ್ ವೆರಿ necessary, it is very essential to get CoQ10 in the form of supplement. ಅದಕ್ಕಾಗಿ CoQ Energizer ನಾವು ನಿಮಗೆ ತಂದಿದ್ದೇವೆ. ಬಿಕಾಸ್ ಇಟ್ ಈಸ್ ಆಲ್ಸೋ ಆನ್ ಎಸೆನ್ಷಿಯಲ್ ಬಯೋ ಸಪ್ಲಿಮೆಂಟ್ ಅಂತ ನಾವು ಹೇಳ್ಬೋದು. ಅವು CoQ10 ಈಸ್ ಅನ್ ಎಸೆನ್ಷಿಯಲ್ ಬಯೋ ನ್ಯೂಟ್ರಿಯೆಂಟ್. ದಿಸ್ ಈಸ್ ಆಲ್ಸೋ ಆನ್ ಎಸೆನ್ಷಿಯಲ್ ಬಯೋ ಸಪ್ಲಿಮೆಂಟ್ ಅಂತ ಕರೆಯಬಹುದು. ಬಿಕಾಸ್ CoQ10 is found in blood vessels, lymphatic vessels, ಎಲ್ಲೆಲ್ಲಿ ಕಂಡು ಬರುತ್ತೆ. ಆ ಬಾಡಿ ಪ್ರೊಡ್ಯೂಸಸ್ ಇಟ್. ಫುಡ್ಡಲ್ಲಿ ಸಹ ಸಿಗುತ್ತೆ, ಬಟ್ ಇನ್ ಅ ವೆರಿ ಸ್ಮಾಲ್ ಅಮೌಂಟ್. ಇಲ್ಲ, ಆ ಬಾಡಿ ಇಸ್ ನಾಟ್ ಏಬಲ್ ಟು ಪ್ರೊಡ್ಯೂಸ್ ಅ ಗುಡ್ ಅಮೌಂಟ್ ಆಫ್ CoQ10 which our body requires, our cells requires to produce energy. So supplemental formally ನಮಗೆ ಅದನ್ನು ಸಫಿಷಿಯೆಂಟ್ ಆಗಿ ಸಿಗಬೇಕು. ಸೊ ನಾನು ಹೇಳಿದಂಗೆ ಆ ಬಾಡಿ ಹ್ಯಾಸ್ ಅಬೌಟ್ 50 to 70 ಟ್ರಿಲಿಯನ್ ಸೆಲ್ಸ್.
ಸೊ ಆ 50 to 70 ಟ್ರಿಲಿಯನ್ ಸೆಲ್ಸಲ್ಲಿ ಇಫ್ ಐ ಟೇಕ್ ಒನ್ ಸೆಲ್ ಮತ್ತು ಮೈಕ್ರೋಸ್ಕೋಪಿಕ್ ವ್ಯೂ ಅಲ್ಲಿ ನಿಮಗೆ ತೋರಿಸಿದ್ರೆ ದಿಸ್ ಇಸ್ ವಾಟ್ ದ ಇಮೇಜ್ ಲುಕ್ಸ್ ಲೈಕ್. ಸೊ ನೀವು ನೋಡಿದರೆ ದಿಸ್ ಸರ್ಕಲ್ ಮಾಡಿರುವಂತಹ ಪಾರ್ಟಲ್ಲಿ ಮೈಟೋಕಾಂಡ್ರಿಯಾ ಸೆಲ್ಸಲ್ಲಿ ಕಂಡು ಬರುತ್ತೆ. ಸೊ ನಮ್ಮ ಸೆಲ್ಸಲ್ಲಿ ಈ ರೀತಿಯಲ್ಲಿ ಡಿಫ್ರೆಂಟ್ ನ್ಯೂಟ್ರಿಯೆಂಟ್ಸ್ ಆಗಲಿ ಇಲ್ಲ ಏನಾಗಲಿ ಪ್ರೆಸೆಂಟ್ ಆಗಿರುತ್ತೆ. ಸೊ ಇನ್ ದಟ್ ಮೈಟೋಕಾಂಡ್ರಿಯಾ ಇಸ್ ಆಲ್ಸೋ ಪ್ರೆಸೆಂಟೆಡ್ ಆ್ಯಂಡ್ ಇಟ್ ಈಸ್ ಪ್ರೆಸೆಂಟೆಡ್ ಇಟ್ ಈಸ್ ಇನ್ ದಿಸ್ ಶೇಪ್, ಸರ್ಕಲಲ್ಲಿ ಕಾಣುವಂತಹ ಶೇಪಲ್ಲಿರುತ್ತೆ ಆ್ಯಂಡ್ ಇಟ್ ಈಸ್ ಪ್ರೆಸೆಂಟ್ ಇನ್ ಎವ್ರಿ ಸೆಲ್ ಆಫ್ ಅ ಬಾಡಿ ಸೊ ದ್ಯಾಟ್ it is able to produce ATP. ATP as in adenosine triphosphate ಅಂತ ನಾವು ಅದನ್ನು ಕರೆಯುತ್ತೇವೆ. ಸೊ ಇಲ್ಲಿ ಸಹ ಇನ್ನೊಂದು ಪಿಕ್ಚರಲ್ಲಿ ನಿಮಗೆ ಕ್ಲಿಯರ್ಲಿ ಆಗಿ ತೋರಿಸುತ್ತೆ ವಿತ್ DNA ಸ್ಟ್ರ್ಯಾಂಡ್ಸ್ ಇದೆ, ಎಲ್ಲ ಇದೆ, ಅದ್ರ ಜೊತೆಗೆ ನಿಮಗೆ ಇದು ಕಂಡು ಬರುತ್ತೆ. ಸೊ how CoQ10 is made in our body. ಸೊ ನಾನು ಹೇಳಿದಂಗೆ ನಮ್ಮ ಬಾಡಿಲಿ CoQ10 ಕಂಡು ಬರುತ್ತೆ, ಪ್ರೊಡ್ಯೂಸ್ ಆಗುತ್ತೆ. ಯಾವ ರೀತಿಯಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ಸೊ ಎಸಿಟೈಲ್ CoA is a coenzyme. ಸೊ ಈ coenzyme gets converted into HMG CoA coenzyme and followed by ಈ all process ಆಗಿ ನಿಮಗೆ ಬೈ ಪ್ರಾಡಕ್ಟ್ ಆಗಿ CoQ10 ಸಿಗುತ್ತೆ. ಸೊ ನಾನು ಹೇಳಿದಂಗೆ ಕೋಎನ್ಸೈಮ್ದು ಇದು ಪ್ರೋಸೆಸ್ಸಲ್ಲಿ ಎಲ್ಲ ಇದು ಕನ್ವರ್ಟ್ ಆಗಿ ನಿಮಗೆ ಇನ್ನೊಂದು ಆ್ಯಸ್ ಅ ಬೈ ಪ್ರಾಡಕ್ಟ್ CoQ10 ಸಿಗುತ್ತೆ. ವೆನ್ ಇದು ಕೊಲೆಸ್ಟ್ರಾಲ್ ಪ್ರೊಡಕ್ಷನ್ಗೆ ಇದು ಕೊಲೆಸ್ಟ್ರಾಲ್ ಪ್ರೊಡಕ್ಷನ್ ಪ್ರೋಸೆಸ್ಸಲ್ಲಿ ನಿಮಗೆ CoQ10 ಬೈ ಪ್ರಾಡಕ್ಟ್ ಆಗಿ ನಿಮಗೆ ಸಿಗುತ್ತೆ. ಸೊ ನಾನು ನಿಮಗೆ ಈ ಸ್ಲೈಡ್ ಯಾಕೆ ಫಸ್ಟೇ ತೋರಿಸ್ತಾ ಇದ್ದೀನಿ, ನಿಮಗೆ ಲೇಟರ್ ಆನ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿಯಲ್ಲಿ ಇದು CoQ ಎನರ್ಜೈಸರ್ ನಮ್ಮದು ಯಾವ ರೀತಿಯಲ್ಲಿ ಕೊಲೆಸ್ಟ್ರಾಲ್ ಪ್ರೊಡಕ್ಷನ್ನ ಇನ್ಹಿಬಿಟ್ ಮಾಡುತ್ತೆ ಅಂತ ನಾವು ತೋರಿಸ್ತೀವಿ. ಮತ್ತು CoQ10 ಯಾಕೆ ನಮ್ಮ ಬಾಡಿಗೆ ಇನ್ ಅ ಫಾರ್ಮ್ ಆಫ್ ಸಪ್ಲಿಮೆಂಟಲಿ ರಿಕ್ವೈರ್ಮೆಂಟ್ ಇದೆ ಅಂತ ಸಹ ನಾವು ಹೇಳ್ಬೋದು. ನಾನು ಹೇಳಿದ್ದೀನಿ ಆ ಬಾಡಿ ಪ್ರೊಡ್ಯೂಸಸ್ CoQ10. ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್. ದಿಸ್ ಈಸ್ ಹೌ CoQ10 ಇಸ್ ಪ್ರೊಡ್ಯೂಸ್ಡ್ ಇನ್ ಅ ಬಾಡಿ. ಆದರೆ ನಾನು ಹೇಳಿದಂಗೆ ಸರ್ಟನ್ ಡ್ರಗ್ಸ್ ತೆಗೆಯುವಾಗ ಇಲ್ಲ ಸರ್ಟನ್ ಕಂಡೀಷನ್ಗೆ CoQ10 ಪ್ರೊಡ್ಯೂಸ್ ಆಗಲ್ಲ. ಸೊ ವಿ ನೀಡ್ ಇಟ್ ಇನ್ ಅ ಸಪ್ಲಿಮೆಂಟ್ ಫಾರ್ಮ್. ಯಾವ ರೀತಿಯಲ್ಲಿ CoQ10 ಪ್ರೊಡಕ್ಷನ್ ಸ್ಟಾಪ್ ಆಗುತ್ತೆ ಅಂತ ನಾವು ಮುಂದಿನ ಸ್ಲೈಡ್ಸಲ್ಲಿ ನೋಡೋಣ. ಸೊ CoQ ಎನರ್ಜೈಸರ್ ನಾನು ಹೇಳಿದಂಗೆ ಈಸ್ ಅ ಸಾಫ್ಟ್ ಜೆಲ್. ಸೊ ದೇ ಆರ್ ಅಬೌಟ್ 45 ಸಾಫ್ಟ್ ಜೆಲ್ಸ್ ಇನ್ ಅ ಪ್ರಾಡಕ್ಟ್ ಲೈಕ್ ದಿಸ್. ಸೊ ಈ ಸಾಫ್ಟ್ ಜೆಲ್ ಕಂಟೈನ್ಸ್ CoQ10, vitamin E and bioperine. ಪುನಃ ನೋಟ್ ಮಾಡಿ, ನಮ್ಮ ಪ್ರಾಡಕ್ಟ್ CoQ ಎನರ್ಜೈಸರಲ್ಲಿ CoQ ಎನರ್ಜೈಸರಲ್ಲಿ ನಿಮಗೆ ಬರೀ CoQ10 ಮಾತ್ರ ಸಿಗಲ್ಲ, ಬಟ್ ಅಲಾಂಗ್ ವಿತ್ ಇಟ್ vitamin E is also there which plays an important role as an antioxidant. Along with that it also has bioperine. CoQ10 ಜೊತೆಗೆ CoQ10 helps in supports vitality and energy level, supports healthy aging and longevity. Along with that vitamin A plays an important role as an antioxidant and bioperine for bioavailability enhancer. So ಈ ಪ್ರಾಡಕ್ಟ್ಲಿ ನಿಮಗೆ ವೈಟಮಿನ್ ಇ ಮತ್ತು ಬಯೋಪೆರಿನ್ ಆಲ್ಸೋ ಕಂಡು ಬರುತ್ತೆ. ಸಾಧಾರಣವಾಗಿ ಇಫ್ ಯು ಗೋ ಟು ಮಾರ್ಕೆಟ್ ಆ್ಯಂಡ್ ಲುಕ್ ಫಾರ್ ಎನ್ ಎನಿ ಅದರ್ CoQ10 ಇರುವಂತಹ ಸಪ್ಲಿಮೆಂಟ್ ನೋಡಿದರೆ ಯು ಓನ್ಲಿ ಗೆಟ್ CoQ10. ಆಲ್ಸೋ ಇಟ್ ಇಸ್ ಸಿಂಥೆಟಿಕ್ಲಿ ಮೇಡ್. ಆಲ್ಸೋ ಬೇರೆ ನ್ಯೂಟ್ರಿಯೆಂಟ್ ಅದರಲ್ಲಿ ಸಿಗೋದಿಲ್ಲ. ಲೈಕ್ ಐ ಟೋಲ್ಡ್ ಯು CoQ10 ನಮ್ಮ ಬಾಡಿಗೆ ವಿ ಮೈಟ್ ಟೇಕ್ ಇಟ್ ಇನ್ ಅ ಡ್ರಗ್ ಫಾರ್ಮ್, ಬಟ್ whether our body absorbs it, whether our body is able to every cell is able to use it for energy production ನಮ್ಗೆ ಗೊತ್ತಿಲ್ಲ. ಅದಕ್ಕಾಗಿ only in our product if you go to see it has vitamin E and bioperine so that CoQ10 ನಮ್ಮ ಬಾಡಿಲಿ ಕಂಪ್ಲೀಟ್ ಆಗಿ ಅಬ್ಸರ್ವ್ ಆಗ್ಬೋದು ಅಂತ. ಆ್ಯಂಡ್ ನಿಮಗೆ ಯಾವ ಮಾರ್ಕೆಟಲ್ಲಿ ನಿಮಗೆ ಇಂಥ ಪ್ರಾಡಕ್ಟ್ ಸಿಗಲ್ಲ, ಬಿಕಾಸ್ it has CoQ10 ಜೊತೆಗೆ it has other nutrient like vitamin E and also a bioavailable enhancer which is known as bioperine. So ಇದು CoQ ಎನರ್ಜೈಸರ್ದು ಬೆನಿಫಿಟ್ಸ್ ಏನು? Say for patients diagnosed with
ಡಯಾಬಿಟೀಸ್, ಇನ್ಸುಲಿನ್ ರೆಸಿಸ್ಟೆನ್ಸ್ ಮತ್ತು ಮೆಟಬಾಲಿಕ್ ಸಿಂಡ್ರೋಮ್. ಸೊ ನಾವು CoQ ಇದು ಎನರ್ಜೈಸರ್ ಬೆರಿ ಆರ್ಟ್ ಪೇಷಂಟ್ ಇಲ್ಲ ಕೊಲೆಸ್ಟ್ರಾಲ್ ಇದ್ದರೆ ಅವರಿಗೆ ಸಹ ಅಲ್ಲ, ಬಟ್ ಇಟ್ ಈಸ್ ಆಲ್ಸೋ ಸೇಫ್ ಫಾರ್ ಪೇಷಂಟ್ಸ್ ವಿತ್ ಡಯಾಬಿಟೀಸ್, ಇನ್ಸುಲಿನ್ ರೆಸಿಸ್ಟೆನ್ಸ್ ಮತ್ತು ಮೆಟಬಾಲಿಕ್ ಸಿಂಡ್ರೋಮ್. Metabolic syndrome is basically when you have 2 or 3 metabolic disorders, diabetes, cholesterol, ಇವೆಲ್ಲ ಒಟ್ಟಿಗೆ ಇದ್ದರೆ ನಿಮಗೆ ಟ್ರೈಗ್ಲಿಸರೈಡ್ ಜಾಸ್ತಿ ಇದೆ, ಇವೆಲ್ಲ ಟುಗೆದರ್ ಇದ್ದರೆ ಅದನ್ನು ನಾವು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಕರೀತೀವಿ. ಸೊ CoQ ಎನರ್ಜೈಸರ್ ಯು ಆಲ್ಸೋ ಕ್ಯಾನ್ ಬಿ ಗಿವನ್ ಟು ಅ ಡಯಾಬಿಟೀಸ್ patient, insulin resistance patient, so that our bodily ಇದು ಸೆಲ್ಸ್ ಕ್ಯಾನ್ be very active. ಸೊ ತುಂಬ ಇನ್ಸುಲಿನ್ ಪ್ರೊಡಕ್ಷನ್ ಇದ್ದರೆ ಅದು ನಮ್ಮ ಬಾಡಿ ಸೆಲ್ಸನ್ನು ಅದರಲ್ಲಿ ಯೂಸ್ ಮಾಡ್ಬೋದು ಅಂತ. ಸೊ ದಟ್ ಬ್ಲಡ್ ಶುಗರ್ ಲೆವೆಲ್ ತುಂಬ ಇರಬಾರ್ದು ಅಂತ. ಇನ್ಸುಲಿನ್ ಏನು ಮಾಡುತ್ತೆ, ಇಫ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದರೆ ನಮ್ಮ ಬಾಡಿಲಿ ಸೆಲ್ಸ್ ಅದನ್ನು ಇದು ಮಾಡಲ್ಲ, ಅಬ್ಸರ್ವ್ ಮಾಡಲ್ಲ, ಆವಾಗ ನಾವು ಅದನ್ನು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರೆಯುತ್ತೇವೆ. ಆ ಸೆಲ್ಸ್ ಆರ್ ರೆಸಿಸ್ಟೆಂಟ್ ಟು ಇನ್ಸುಲಿನ್. ಅದನ್ನು ರಿವರ್ಸ್ ಮಾಡಲಿಕ್ಕೆ ಸಹ CoQ ಎನರ್ಜೈಸರ್ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್. Along with that, coenzyme Q10 is necessary for the cellular process of energy production, and it is important for antioxidant protection of cell membrane, mitochondrial in the cell, proteins including enzymes and lipoprotein and chromosomes. ನಾನು ಹೇಳಿದಂಗೆ coenzyme Q10 ನಮ್ಮ ಬಾಡಿಗೆ ಪ್ರೊಡಕ್ಷನ್ ಎನರ್ಜಿ ಪ್ರೊಡಕ್ಷನ್ ಕೊಡುವ ಜೊತೆಗೆ ಸೆಲ್ ಮೆಂಬ್ರೇನ್ ಆಗಲಿ ಮೈಟೋಕಾಂಡ್ರಿಯಾ ಆಗಿ ಇವೆಲ್ಲನೂ ಪ್ರೊಟೆಕ್ಟ್ ಮಾಡಲಿಗೂ ಸಹ ಇಟ್ ಈಸ್ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್. ವಾಟ್ಸ್ ಅ ಪಾಯಿಂಟ್ ಆಫ್ ಹ್ಯಾವಿಂಗ್ ಎನರ್ಜಿ ಇಫ್ ದ ಸೆಲ್ಸ್ ಡೋಂಟ್ ಫಂಕ್ಷನ್ ವೆರಿ ವೆಲ್? ಸೆಲ್ಸ್ ವೀಕ್ ಇದ್ದರೆ, ಇಫ್ ಮೈಟೋಕಾಂಡ್ರಿಯಾ ಇಲ್ಲದಿದ್ದರೆ ದೇರ್ ಇಸ್ ನೋ ಪಾಯಿಂಟ್ ಆಫ್ ಎನರ್ಜಿ, ಪ್ರೊಡಕ್ಷನೇ ಇರಲ್ಲ. ಸೊ ಸೆಲ್ಸನ್ನು ಎಲ್ದಿ ಮಡಗಲಿಕ್ಕೆ, ಮೈಟೋಕಾಂಡ್ರಿಯಿಂದ ಸೆಲ್ಸನ್ನು ಎಲ್ದಿ ಮಡಗಲಿಕ್ಕೆ, ಪ್ರೋಟೀನನ್ನು ಇನ್ಕ್ಲೂಡ್ ಎನ್ಸೈಮ್ಸ್, ಲೈಪೋಪ್ರೋಟೀನ್, ಕ್ರೋಮೋಸೋಮ್ ಪ್ರೊಡಕ್ಷನ್ಗೆ ಅದನ್ನು ಎಲ್ದಿ ಮಾಡಲಿಕ್ಕೂ ಸಹ CoQ ಎನರ್ಜೈಸರ್ ಪ್ಲೇಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್. ಸ್ಪೆಷಲಿ ಇಂಪಾರ್ಟೆಂಟ್ ಫಾರ್ ಅಡಲ್ಟ್ಸ್ ಹೂ ಆರ್ ಟೇಕಿಂಗ್ ಸ್ಟ್ಯಾಟಿನ್ ಮೆಡಿಕೇಶನ್. ಸ್ಟ್ಯಾಟಿನ್ ಮೆಡಿಕೇಶನ್ ಯಾವಾಗ ನಾವು ಯೂಸ್ ಮಾಡ್ತೀವಿ? ಟು ಲೋವರ್ ಕೊಲೆಸ್ಟ್ರಾಲ್ ಲೆವೆಲ್. ಯಾರಿಗೆ ತುಂಬ ಕೊಲೆಸ್ಟ್ರಾಲ್ ಲೆವೆಲ್ ಇರುತ್ತೆ ಅವರಿಗೆ ನಾವು ಡಾಕ್ಟರ್ಸ್ ಯೂಶಲಿ ಸಜೆಸ್ಟ್ ಸ್ಟ್ಯಾಟಿನ್ ಮೆಡಿಕೇಶನ್ ಲೈಕ್ ಅಟೋರ್ವಾಸ್ಟ್ಯಾಟಿನ್ ಆಗಲಿ, ಲೀನೋಸ್ಟ್ಯಾಟಿನ್ ಆಗಲಿ, ಇವೆಲ್ಲೂ ಈ ಟ್ಯಾಬ್ಲೆಟ್ಸ್ನ ಕನ್ಸ್ಯೂಮ್ ಮಾಡಿದರೆ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ CoQ ಎನರ್ಜೈಸರ್ ಸ್ಟ್ಯಾಟಿನ್ ಮೆಡಿಕೇಶನ್ ಕನ್ಸ್ಯೂಮ್ ಮಾಡುವ ಪೇಷಂಟ್ಸ್ಗೆ ವೆರಿ ಇಂಪಾರ್ಟೆಂಟ್. ಯಾಕೆ ಅದು ನಾವು ನೋಡೋಣ. ಸೊ ನಾನು ನಿಮಗೆ ಇದು ಪ್ರೋಸೆಸ್ ಆಗಲೇ ತೋರಿಸಿದ್ದೀನಿ. ಎಸಿಟೈಲ್ ಕೋಎನ್ಸೈಮ್ HMG CoA ಕನ್ವರ್ಟ್ ಆಗುತ್ತೆ ಅಂತ. ಅಲ್ಲಿಂದ ಈ ಪ್ರೋಸೆಸ್ ಆಗುವಾಗ ನಿಮಗೆ ಬೈ ಪ್ರಾಡಕ್ಟ್ ಆಗಿ CoQ10 ಸಿಗುತ್ತೆ ಡ್ಯೂರಿಂಗ್ ದ ಪ್ರೋಸೆಸ್ ಆಫ್ ಕೊಲೆಸ್ಟ್ರಾಲ್ ಪ್ರೊಡಕ್ಷನ್. ಸೊ ಈ ಕೊಲೆಸ್ಟ್ರಾಲ್ ಪ್ರೊಡಕ್ಷನ್ನ ಕಡಿಮೆ ಮಾಡಲಿಕ್ಕೆ, ಸ್ಟಾಪ್ ಮಾಡಲಿಕ್ಕೆ ಏನಾಗುತ್ತೆ, ಸ್ಟ್ಯಾಟಿನ್ ಮೆಡಿಕೇಶನ್ ಕೊಡಿರ್ತಾರೆ. ಸೊ ಸ್ಟ್ಯಾಟಿನ್ ಮೆಡಿಕೇಶನ್ ಕೊಡುವಾಗ ಇಟ್ ಗೋಸ್ ಆ್ಯಂಡ್ ರೈಟ್ ಅಲ್ಲಿ ಪ್ರೋಸೆಸ್ ಎಸಿಟೈಲ್ CoA ಆದಮೇಲೆ HMG CoA ಇದಾಗುತ್ತೆ ಪ್ರೋಸೆಸ್. ಅದಾದಮೇಲೆ ಮಿವಲೋನೇಟ್ ಪ್ರೋಸೆಸ್ಗೆ ಸ್ಟಾಪ್ ಆಗುತ್ತೆ. ಸೊ ಆ ಬಾಡಿ ಎಸಿಟೈಲ್ CoAಯಿಂದ HMG CoAಗೆ ಮಾತ್ರ ಕನ್ವರ್ಷನ್ ಆಗುತ್ತೆ. ಅದಾದಮೇಲೆ ದ ಪ್ರೋಸೆಸ್ ಸ್ಟಾಪ್ಸ್ ಇಫ್ ಯು ಆರ್ ಟೇಕಿಂಗ್ ಅ ಸ್ಟ್ಯಾಟಿನ್ ಮೆಡಿಕೇಶನ್. ಅದಕ್ಕಾಗಿ ಸ್ಟ್ಯಾಟಿನ್ ಮೆಡಿಸಿನ್ಸ್ ಆರ್ ಆಲ್ಸೋ ನೋನ್ ಆಸ್ HMG CoA ರಿಡಕ್ಟೇಸ್ ಇನಿಬಿಟರ್ಸ್ ಅಂತ ಸಹ ಕರೆಯುತ್ತಾರೆ. ಬಿಕಾಸ್ ಇಟ್ ಇನಿಬಿಟ್ಸ್ ದ ಫರ್ದರ್ ಪ್ರೋಸೆಸ್. HMG CoAನ ಪ್ರೋಸೆಸ್ನ ಫರ್ದರ್ ಮಾಡಲಿಕ್ಕೆ ಇಟ್ ಇನಿಬಿಟ್ಸ್ ಮಾಡ್ತಾರೆ. ಸೊ ಇವಾಗ ಇಷ್ಟು ಪ್ರೋಸೆಸ್ಸಲ್ಲಿ ಕಟ್ ಆದರೆ ದಟ್ ಮೀನ್ಸ್ ಈ ಎಂಟೈರ್ ಪ್ರೋಸೆಸ್ ನಿಮಗೆ ಈ ಸ್ಲೈಡಲ್ಲಿ ಈಸಿಯಾಗಿ ಕ್ಲಿಯರ್ಲಿ ಆಗಿ ಅರ್ಥ ಆಗುತ್ತೆ. ಎಂಟೈರ್ ಪ್ರೋಸೆಸ್ ಸ್ಟಾಪ್ ಆಗುತ್ತೆ, ವಿಚ್ ಈಸ್ ಅ ಗುಡ್ ಥಿಂಗ್ ಆ್ಯಂಡ್ ಅ ಬ್ಯಾಡ್ ಥಿಂಗ್. ಗುಡ್ ಥಿಂಗ್ ವೈ? ಬಿಕಾಸ್ ಕೊಲೆಸ್ಟ್ರಾಲ್ ಪ್ರೊಡಕ್ಷನ್ ಆಗಲ್ಲ, ದಟ್ ಮೀನ್ಸ್ ಕೊಲೆಸ್ಟ್ರಾಲ್ ಬಾಡಿಲಿ ಪ್ರೊಡ್ಯೂಸ್ ಆಗಲ್ಲ. ಬ್ಯಾಡ್ ಥಿಂಗ್
ಓನ್ಲಿ ಬಿಕಾಸ್ ಇದರಲ್ಲಿ CoQ10 ಸಹ ಪ್ರೊಡಕ್ಷನ್ ಬೈ ಪ್ರಾಡಕ್ಟ್ ಪ್ರೊಡಕ್ಷನ್ ಸಹ ಸ್ಟಾಪ್ ಆಗುತ್ತೆ. ಸೊ ಕೊಲೆಸ್ಟ್ರಾಲ್ ಪ್ರೊಡಕ್ಷನ್ ಸ್ಟಾಪ್ ಆಗುವ ಜೊತೆಗೆ ಸಹ CoQ10 ಪ್ರೊಡಕ್ಷನ್ ಸ್ಟಾಪ್ ಆಗುತ್ತೆ ಆ್ಯಂಡ್ ಆ ಬಾಡಿ ರಿಕ್ವೈರ್ಸ್ CoQ10 ಫಾರ್ cells to function regularly to produce energy. So especially cholesterol iruva patient who take statin medication have to get CoQ10 in a supplement form. Adakagi nam CoQ Energizer plays an important role, especially for patients who take statin medication. Also Dr. Hannity Femmer, chief editor of a review andre Nature Review Urology, published a note that supplementation with coenzyme Q10 improves semen quality parameters. So ivaru madiruvanತಹ studies saha it shows, and especially if couple avrige infertility problem idre, especially we are not talking about women, especially men nalli infertility problem idre idu semen quality ni saha reduce ಅಂದರೆ ಇದು ಸಿಮೆನ್ ಕ್ವಾಲಿಟಿ ತುಂಬ ಚೆನ್ನಾಗಿಲ್ಲದಿದ್ದರೂ ಸಹ CoQ Energizer ನೀವು ಕೊಟ್ಟರೆ ಅವ್ರಿಗೆ ಬಿಕಾಸ್ ಇಟ್ ಹ್ಯಾಸ್ CoQ10 ಇನ್ ಇಟ್, ಇಟ್ ಇಂಪ್ರೂವ್ಸ್ ದ ಸೀಮೆನ್ ಕ್ವಾಲಿಟಿ, ಮೊಬಿಲಿಟಿನ ಇನ್ಕ್ರೀಸ್ ಮಾಡುತ್ತೆ. ಮೊಬಿಲಿಟಿ ಇನ್ಕ್ರೀಸ್ ಆದರೆ, ಸೀಮೆನ್ದು ಮೊಬಿಲಿಟಿ ಇನ್ಕ್ರೀಸ್ ಆದರೆ ಫೀಮೇಲಲ್ಲಿ ಇರುವಂತಹ ಎಗ್ ಓವಮ್ಗೆ ಹೋಗಿ ಇನ್ಫ್ಯೂಸ್ ಆಗುತ್ತೆ. ಇನ್ಫ್ಯೂಸ್ ಆಗುವಾಗ the whole process of fertility begins. So adana increase madlike idu CoQ Energizer plays an important role because it has CoQ10, and in fact result ನೀವು ನೋಡಿದ್ರೆ ಡಾಕ್ಟರ್ ಸಹ ಹೇಳ್ತಾರೆ, ಅವರೊಂದು ರಿಸರ್ಚ್ ಮಾಡಿದ್ದಾರೆ and book is also published. ಅದರಲ್ಲಿ ಹೇಳಿದ್ದಾರೆ, ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ that supplementing with a coenzyme Q10, ನಮ್ಮಲ್ಲಿ coenzyme ನಮ್ಮಲ್ಲಿ CoQ Energizer, so it is same coenzyme Q10 na supplement ಮಾಡೋದಂದ್ರೆ it is as equal to taking CoQ Energizer supplement. ಸೊ ಅದನ್ನು ನಾವು ಅಂದರೆ ಯೂಶಲಿ ಕನ್ಸ್ಯೂಮ್ ಮಾಡಿದರೆ, ಎಸ್ಪೆಷಲಿ ಫಾರ್ ಮೆನ್, ಅವ್ರಿಗೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇದ್ದರೆ ಅದನ್ನು ಇನ್ಕ್ರೀಸ್ ಮಾಡಲಿಕ್ಕೆ, ಸೀಮೆನ್ ಕ್ವಾಲಿಟಿನ ಇನ್ಕ್ರೀಸ್ ಮಾಡಲಿಕ್ಕೆ ಸಹ it plays a important role. It also has an important role for adults also, especially for people who are growing old, because ಎಷ್ಟೇ ನೀವು ಓಲ್ಡ್ ಏಜಲ್ಲಿ ನಿಮಗೆ ಜನರು ಹೇಳ್ತಾರೆ ಅಷ್ಟು ನ್ಯೂಟ್ರಿಯನ್ ನೆಸಸರಿ ಇಲ್ಲ ಅಂತ, ನಿಮ್ಮ ಬಾಡಿಲಿ ಇದು ಕೋಎನ್ಸೈಮ್ Q10 ಪ್ರೊಡಕ್ಷನ್ ನೆಸಸರಿ ಇದ್ದೇ ಇರುತ್ತೆ, ಬಿಕಾಸ್ ಸೆಲ್ಸ್ ಇನ್ನೂ ಬದುಕಿದ್ದಾವೆ, ದೇ ಆರ್ ಸ್ಟಿಲ್ ಲೈಫ್. ಸೊ ಆ ಸೆಲ್ಸ್ಗೆ ಎನರ್ಜಿ ಪ್ರೊಡಕ್ಷನ್ಗೂ ಸಹ coenzyme Q10 is very important. ಅದಕ್ಕಾಗಿ if you take CoQ Energizer, especially adults old age ಅಲ್ಲಿ ಅವರು ಕನ್ಸ್ಯೂಮ್ ಮಾಡಿದರೆ their cells can also function regularly. It energizes our body, increases our tolerance for exertion, tiredness ಆಗಲ್ಲ, ನಮ್ಮ ಇಮ್ಯುನಿಟಿ ಸಿಸ್ಟಮ್ನ ಇನ್ಕ್ರೀಸ್ ಮಾಡುತ್ತೆ, ಇನ್ಫೆಕ್ಷನ್ನ ಇದು ಮಾಡುತ್ತೆ, ಡಿಫೆನ್ಸಿವ್ ಆಗಿ ಇಟ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಸೊ ಕೊಲೆಸ್ಟ್ರಾಲ್ ರೆಡ್ಯೂಸ್ ಮಾಡುವ ಜೊತೆಗೆ ಡಯಾಬಿಟೀಸ್ ಇರೋರು, ಇನ್ಸುಲಿನ್ ರೆಸಿಸ್ಟೆಂಟ್ ಇರೋರು ಸಹ ಕನ್ಸ್ಯೂಮ್ ಮಾಡ್ಬೋದು. ಇಮ್ಯುನಿಟಿ ಕಡಿಮೆ ಇದ್ದರೂ ಸಹ ನೀವು ಇದನ್ನು ಕನ್ಸ್ಯೂಮ್ ಮಾಡ್ಬೋದು. ಆಲ್ಸೋ ಏಜ್, ನಾವು ಸ್ಪೆಷಲಿ ರಿಂಕಲ್ಸ್ ಬರುತ್ತೆ ಸ್ಕಿನ್ನಲ್ಲಿ, ಹೇರ್ ತುಂಬ ವೀಕ್ ಇದ್ದರೆ, ಡಲ್ ಇದ್ದರೂ ಸಹ ಟು ಇಂಪ್ರೂವ್ ಇಟ್ಸ್ ಕ್ವಾಲಿಟಿ, ಸ್ಕಿನ್ ಕ್ವಾಲಿಟಿ, ನೇಲ್ಸ್ ಕ್ವಾಲಿಟಿ, ಏರ್ ಕ್ವಾಲಿಟಿನ ಇನ್ಕ್ರೀಸ್ ಮಾಡಲಿಕ್ಕೂ ಸಹ CoQ Energizer plays an important role. So it is a multi-benefit supplement ಅಂತ ನಾವು ಇದನ್ನು ಕರೆಯಬಹುದು. It protects and strengthens the heart and cardiovascular system, optimizes blood pressure and side effects, controls and even reverses gum problem. Gum disease idru saha it plays an important role in reversing the condition. So ಇಷ್ಟೆಲ್ಲ ಮಲ್ಟಿ ಬೆನಿಫಿಟ್ಸ್ ಇದರಲ್ಲಿ ತೋರಿಸ್ಬೋದು. Some scientists see good evidence that improving our cell level of CoQ10 has given additional health benefits than are generally known. Especially ಅಂದರೆ ಜನರು ಹೇಳ್ತಾರೆ, scientists also told us to
improve the condition also. CoQ10 has given an additional health benefit andre, but sadly ನಮ್ಮ ಬಾಡಿಲಿ CoQ10 ಅಷ್ಟು ಪ್ರೊಡ್ಯೂಸ್ ಆಗಲ್ಲ, ಬಿಕಾಸ್ ಆ ಬಾಡಿ ಬಾಡಿ ಅಬ್ಸರ್ವ್ಸ್ ಇಟ್ poorly. ಅದಕ್ಕಾಗಿ to take it in a supplement form is very important, especially even in supplement form if you are taking, it has to be taken with bioperin. Bioperin, it increases the bioavailability, and only our product has bioperin which increases its bioavailability along with the antioxidant nutrient which is vitamin E. Manufacturer continually strive to improve the absorption and bioavailability of CoQ10 supplement. ನಾನು ನಿಮಗೆ ಹೇಳಿದಂಗೆ ಅದಕ್ಕಾಗಿ ಇನ್ಫ್ಯಾಕ್ಟ್ ನಮ್ಮ ಯಾವುದೇ ಪ್ರಾಡಕ್ಟ್ ಇದು ಯೂಶ್ವಲಿ ಮಾರ್ಕೆಟ್ ಬರೋ ಮುಂಚೆ ನಮ್ಮ R&D ಟೀಮ್ ಅದನ್ನು ರಿಸರ್ಚ್ ಮಾಡಿ ನೋಡ್ತಾರೆ. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಟೀಮ್ ಅದನ್ನು ನೋಡಿ ರಿಸರ್ಚ್ ಮಾಡಿಯೇ ಮಾರ್ಕೆಟಲ್ಲಿ ಅದನ್ನು ಅಂದರೆ ಇದು ಮಾಡ್ತಾರೆ, ತೋರಿಸ್ತಾರೆ. ಅದಕ್ಕಾಗಿ ಅವರು ಮಾಡುವಂತಹ ರಿಸಲ್ಟ್ ನೀವು ನೋಡಿದ್ರು ಸಹ ಈ ಸ್ಟಡಿಯಲ್ಲೂ ಸಹ ನೋಡ್ಬೋದು ಯಾವ ರೀತಿಯಲ್ಲಿ ಅವರು CoQ ಎನರ್ಜೈಸರ್ನು ಬಯೋಪೆರಿನ್ ಜೊತೆಗೆ ಕೊಟ್ಟು ಇನ್ನೊಂದು ಗ್ರೂಪಿಗೆ ಬಯೋಪೆರಿನ್ ವಿತೌಟ್ ಬಯೋಪೆರಿನ್ ಕೊಟ್ಟು ಯಾವ ರೀತಿಯಲ್ಲಿ ಅವ್ರಿಗೆ ರಿಸಲ್ಟ್ಸ್ ಸಿಕ್ಕಿದೆ ಅಂತ ಸಹ ನೋಡ್ಬೋದು. ಇದರಲ್ಲಿ ಅವರು ಡಬಲ್ ಬ್ಲೈಂಡ್ ಸಿಂಗಲ್ ಡೋಸ್ ಕ್ಲಿನಿಕಲ್ ಸ್ಟಡಿ ಮಾಡಿದ್ದಾರೆ. ಡಬಲ್ ಬ್ಲೈಂಡ್ ಸ್ಟಡೀಸ್ ಬೇಸಿಕ್ಲಿ ಎಕ್ಸ್ಪೆರಿಮೆಂಟ್ ಮಾಡೋರು ಪ್ಲಸ್ ಪರ್ಸನ್, ಅವರು ಎಕ್ಸ್ಪೆರಿಮೆಂಟ್ ಮಾಡುವಂತಹ ಪರ್ಸನ್ಗೆ ಅವ್ರಿಗೆ ಗೊತ್ತಿರಲ್ಲ ಯಾರಿಗೆ ಅವರು ಯಾವ ಪ್ರಾಡಕ್ಟ್ ಕೊಟ್ಟಿದ್ದಾರೆ ಅಂತ. ಸೊ ನೋಬಡಿ ನೋಸ್, they don't know the person who is conducting the experiment. Also the experiment person does not know who these ಅವ್ರದ್ದು ಸ್ಯಾಂಪಲ್ ಯಾರು ಅಂತ ಸಹ ಅವ್ರಿಗೆ ಗೊತ್ತಿರಲ್ಲ. ಸೊ ಇಂಥ ಸ್ಟಡಿ ಮಾಡುವಾಗ ಅವ್ರಿಗೆ ಕ್ಲಿಯರ್ಲಿ ಈಸಿಯಾಗಿ ಕಂಡು ಬಂದಿದೆ. ಸೊ 21 days of supplementing CoQ Energizer with bioperin has increased 30% increase ಆಗಿದೆ. CoQ10 has increased up to 30% increase ಆಗಿದೆ ಅಂತ ನಾವು ಈಸಿಯಾಗಿ ಇದನ್ನು ನೋಡ್ಬೋದು. ಇದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಸೊ ಒಂದು ಗ್ರೂಪಲ್ಲಿ ಬ್ಲೂ ಲೈನ್ ನಿಮಗೆ ಗ್ರಾಫ್ ತೋರಿಸಿದೆ ಅಲ್ಲ, these are people samples who have taken CoQ Energizer which has CoQ10 with bioperin. ಇನ್ನೊಂದು ಗ್ರೂಪ್ಗೆ ಅವರು CoQ10 without bioperin ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಈಸಿಲಿ ಸಿ ಯಾವ ರೀತಿಯಲ್ಲಿ ಅವರು ಮೀನ್ ಸೀರಮ್ ಲೆವೆಲ್ ವ್ಯಾಲ್ಯೂಸ್ ಯಾವ ರೀತಿಯಲ್ಲಿ ಇನ್ಕ್ರೀಸ್ ಆಗಿದೆ ಅಂತ ನಾವು ಕ್ಲಿಯರ್ಲಿ ಇದರಲ್ಲಿ ನೋಡ್ಬೋದು. ಸೊ ಈವನ್ ರಿಸರ್ಚ್ ಹ್ಯಾಸ್ ಆಲ್ಸೋ ಶೋಡ್ ದ್ಯಾಟ್ CoQ10 if it is taken with bioperin, it will help in increasing the absorption of CoQ10 in our body. So CoQ Energizer is one of the best product. It has antioxidant, it has bioperin, it has diabetes agli, insulin resistance patients agli, cholesterol idre immunity na increase ಮಾಡಲಿಕ್ಕೆ, ಓಲ್ಡ್ ಏಜ್ ಅಲ್ಲಿ ಜನರಿಗೆ ಸೆಲ್ಸ್ ಪ್ರೊಡಕ್ಷನ್ ಎನರ್ಜಿ ಪ್ರೊಡಕ್ಷನ್ನ ಇಂಪ್ರೂವ್ ಮಾಡಲಿಕ್ಕೆ, ಸ್ಕಿನ್ ಇಂಪ್ರೂವ್ಮೆಂಟಿಗೆ, ಗಮ್ ಪ್ರಾಬ್ಲಮ್ ಇದೆ ಅದನ್ನು ರಿವರ್ಸ್ ಮಾಡಲಿಕ್ಕೂ ಸಹ ಇವೆಲ್ಲ ಮಲ್ಟಿ ಬೆನಿಫಿಟ್ ಪ್ರಾಡಕ್ಟ್ ನಿಮಗೆ ಒಂದೇ ಪ್ರಾಡಕ್ಟಲ್ಲಿ ಸಿಗುತ್ತೆ. ಅದು CoQ Energizer. Why? It has a bioavailable formulation which includes bioperin in them, a superior formulation. Yaki it has vitamin E and bioperin with CoQ10 in this product added with vitamin A ನಾನು ಹೇಳಿದಂಗೆ, and it helps in cellular bioenergy and cellಗೆ ಎನರ್ಜಿ ಕೊಡಲಿಕ್ಕೂ ಸಹ CoQ Energizer plays an important role. ಸೊ ನಿಮಗೆ ಯಾವ ರೀತಿಯಲ್ಲಿ ಇದು ಡೌಟ್ಸ್ ಇದ್ದರೆ ಇಲ್ಲ ಫೀಡ್ಬ್ಯಾಕ್ ಕೊಡಬೇಕಂದ್ರೆ ಯು ಕ್ಯಾನ್ ಆಲ್ವೇಸ್ ಮೇಲ್ us at sdlive@samidirect.com. ಆಲ್ಸೋ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಸೊ ದಟ್ ನಿಮಗೆ ಪ್ರತಿ ಕ್ಷಣ ನೋಟಿಫಿಕೇಷನ್ ಸಿಗುತ್ತೆ. ನಾವು ಯಾವೇ ಪ್ರಾಡಕ್ಟ್ ಬಗ್ಗೆ ಮಾತನಾಡುವ ಮುಂಚೆ ನೋಟಿಫಿಕೇಷನ್ ಸಿಗುತ್ತೆ. ಆಲ್ಸೋ ನೋ ಕಾಪಿರೈಟ್ ವೈಲೇಷನ್. ಥ್ಯಾಂಕ್ ಯು.